ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಂಜಲಿ ಅಂತ. ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತಾ ಇವತ್ತು ನಾನು ಮಿರ್ಚಿ ಮಾಡತ್ತೇನೆ ರೀ. ಅದನ್ನು ಹೆಂಗೆ ಮಾಡೋದು ಮಿರ್ಚಿ ಅಂತ ಹೇಳಿ ನಿಮಗೂ ತೋರಿಸ್ಕೊಡ್ತೇನೆ ರೀ. ಬರ್ರಿ ಮಾಡೋಣ. ಅವಕ್ಕೆ ಏನೇನು ಸಾಮಾನುಗಳು ಬೇಕು ನೋಡ್ರಿ. ಇಲ್ಲದಾವ ಮೊದಲಿಗೆ ದಪ್ಪನೆಯ ಮೆಣಸಿನ್ಕಾಯಿ ರೀ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅಜ್ವಾನ, ಉಪ್ಪು, ಸೋಡಾ ರೀ, ಮತ್ತು ನೀರು ಬೇಕು ರೀ. ಇವನ್ನೆಲ್ಲ ಇಟ್ಕೊಂಡು ನಾವು ಇವತ್ತು ಮಿರ್ಚಿ ಮಾಡೋಣ ರೀ. ಉತ್ತರ ಕರ್ನಾಟಕದ ಮಿರ್ಚಿ ಸ್ಪೆಷಲ್ ರೀ. ಹೆಂಗೆ ಮಾಡೋಣ ತೋರಿಸ್ತೇನೆ ಬರ್ರಿ ನಿಮಗೆ. ಮೊದಲಿಗೆ ಕಡ್ಲೆ ಹಿಟ್ಟಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋರಿ, ಸ್ವಲ್ಪ ಅಜ್ವಾನ ಹಾಕೋರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ, ಸ್ವಲ್ಪ ಹಾಕ್ಕೊಂಡಿಂದ ಸ್ವಲ್ಪ ನೀರು ಹಾಕಿ, ಸೋಡಾ ಪುಡಿ ಹಾಕ್ಕೊಂಡ್ರಲ್ಲ, ಸೋಡಾ ಹಾಕ್ಕೊಂಡಿಂದ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊರಿ. ನೋಡ್ರಿ ಭಾಳ ಅಳಕ್ಕೂ ಮಾಡಕ್ಕೆ ಹೋಗ್ಬೇಡ್ರಿ, ಗಟ್ಟಿ ಮಾಡಕ್ಕೆ ಹೋಗ್ಬೇಡ್ರಿ. ನಾ ಇದ್ರಲ್ಲಿ ಯಾಕೆ ಮಾಡತ್ತೇನೆ ಅಂದ್ರೆ ಹಳಕ್ಕೆ ಉಳಿಬಾರ್ದು ಅಂತ ಹೇಳಿ ಮಾಡತ್ತೇನೆ ರೀ. ತೆಳ್ಳಗೆ ಆತಂದ್ರೆ ಮೆಣಸಿನ್ಕಾಯಿಗೆ ಹಿಟ್ಟು ಹತ್ತುವುದಿಲ್ಲ ರೀ. ಗಟ್ಟಿಗೆ ಆತಂದ್ರೆ ಮಿರ್ಚಿ ಗಟ್ಟಿಗೆ ಆಗ್ಬಿಡ್ತಾವೆ ರೀ, ತಿನ್ನಾಕ ಚಲೋ ಆಗೋದಿಲ್ಲ ರೀ. ಅದಕ್ಕಾಗಿ ಅಳಕ್ಕೂ ಮಾಡಬಾರ್ದು ರೀ, ಗಟ್ಟಿನೂ ಹಾಕ್ಕೋಬಾರ್ದು ರೀ. ಒಂದು ಮೀಡಿಯಮ್ ಸೈಜ್ ಮಾಡ್ಕೊರಿ. ಮಾಡ್ಕೊಂಡು ಇನ್ನು ಕರಿಯೋಣ ಬರ್ರಿ. ಹಿಟ್ಟು ನೆನೆ ಮಟ್ಟ ಬಾಳ್ಗ್ಯಾಗ ಎಣ್ಣೆ ಹಾಕಿ ಗ್ಯಾಸ್ ಹೊತ್ತಿಸಿ ಇಡ್ರಿ. ನೋಡ್ರಿ ಇವಾಗ ಎಣ್ಣೆ ಕಾದೈತಿ, ಒಂದೊಂದು ಮಿರ್ಚಿ ಬಿಡೋಣ ಈಗ. ಸ್ವಲ್ಪ ಹೊಳೆ ಶಾಕ್ರಿ ಅವನ್ನ, ಅಂದ್ರೆ ಹಸಿ ಬಿಸಿ ಉಳಿಬಾರ್ದಲ್ರಿ. ಅದಕ್ಕಾಗಿ ಸೋಡಾ ಪುಡಿ ಹಾಕಿದಕ್ಕೆ ಉಪ್ತಾವ್ರಿ. ಈ ಕಲರ್ ಆಗ್ಬೇಕು ನೋಡ್ರಿ. ನೋಡ್ರಿ ಯಾವ ಥರ ಮಿರ್ಚಿ ಆಗ್ಯಾವ ಅಂಥೇಳಿ. ಇಷ್ಟಕ್ಕೆ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ರೀ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಧನ್ಯವಾದಗಳು.